ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಟಾಪಿಕನ್ನು ತಂದಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಪೂರ್ತಿಯಾಗಿ ವಿಡಿಯೋ ನೋಡೋದ್ರಿಂದನೇ ನಾವು ಒಂದು ಒಳ್ಳೆ ವಿಷಯಗಳನ್ನ ಹಾಕಿದ್ದಕ್ಕೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೂ ಒಂದು ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ಏನೆಲ್ಲ ನಿಮ್ಮ ಅನಿಸಿಕೆಗಳು ಇರುತ್ತೆ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ವಿಷಯಕ್ಕೆ ಬರ್ತೀನಿ. ಈಗಿನ ಕಾಲದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಕುಟುಂಬ, ಆಗಿನ ಕಾಲದ ಥರ ದೊಡ್ಡ ದೊಡ್ಡ ಕುಟುಂಬ ಅಲ್ಲ, ಎಲ್ಲ ಚಿಕ್ಕ ಚಿಕ್ಕ ಕುಟುಂಬಗಳಾಗ್ತಾಯಿದೆ. ಅದರ ತಂದೆ ತಾಯಿ ಮಕ್ಕಳು ಇರೋದು ಜಾಸ್ತಿ, ಅಜ್ಜಿ ತಾತನೂ ಇರ್ತಾರೆ, ಅದರಲ್ಲೂ ಜಾಸ್ತಿ ತಂದೆ ತಾಯಿ ಮಕ್ಕಳು ಇಷ್ಟು ಇರ್ತಾರೆ. ಅದರಲ್ಲೂ ಒಂದೊಂದು ಮಗು ಬೇರೆ, ಅಂದರೆ ತಂದೆ ತಾಯಿ ಇಬ್ಬರು ಮಕ್ಕಳು, ಇಲ್ಲಾಂದರೆ ತಂದೆ ತಾಯಿ ಒಂದು ಮಗು, ಈ ಥರ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಎಷ್ಟೇ ಮಕ್ಕಳನ್ನ ಕೇರ್ಫುಲ್ಲಾಗಿ ಈ ಕಾಲದಲ್ಲಿ ನೋಡಿಕೊಂಡ್ರೂ ಅದು ಕಷ್ಟನೇ. ಯಾಕೆಂದರೆ ಮಕ್ಕಳು ಚಿಕ್ಕವರಿದ್ದಾಗ ಒಂಥರ ಇರ್ತಾರೆ, ಬೆಳೀತಾ ಬೆಳೀತಾ ಇನ್ನೊಂದು ಥರನೇ ಚೇಂಜ್ ಆಗ್ತಾ ಹೋಗ್ತಾರೆ, ಮೆಂಟಲಿ ಫಿಸಿಕಲಿ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ಎಷ್ಟೇ ಗಮನ ಕೊಟ್ಟರು ತಂದೆ ತಾಯಿಗೆ ಕಮ್ಮಿನೇ. ಅದರಲ್ಲೂ ಗೃಹಿಣಿಯರಿಗೆ, ತಾಯಂದಿರಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಹೆಚ್ಚಾಗಿ ಮಕ್ಕಳ ಬಗ್ಗೆ ಗಮನ ಕೊಡ್ತಾನೆ ಇರ್ತಾರೆ. ಏನಾದರೂ ಒಂದು ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ತಿಳಿ ಹೇಳ್ತಾರೆ, ಬೈತಾರೆ. ಆದರೆ ಮಕ್ಕಳು ಏನು ಮಾಡ್ತಾರೆ, ಆದರೂ ಕೇಳಲ್ಲ, ಕಷ್ಟ ಇರುತ್ತೆ. ಒಂದೊಂದು ಸಲ ಕೇಳ್ತಾರೆ, ಒಂದೊಂದು ಸಲ ಕೇಳೋದಿಲ್ಲ. ಆವಾಗ ಕೇಳ್ದಲೇ ಇದ್ರೂ ಅದನ್ನು ಮಕ್ಕಳನ್ನ ನಾವು ಇನ್ನು ಅಂದರೆ ಮನೆ ಯಜಮಾನ್ರಿಗೆ ಬಂದು ಹೇಳಿದಾಗ್ಲೂ ಮಕ್ಕಳು ಅವಾಗಾದ್ರೂ ಸ್ವಲ್ಪ ತಿದ್ಕೊಬೋದು. ಅವರು ಬಂದು ಅವರು ಏನಿದೆ ನೋಡಬೇಕಾಗತ್ತೆ. ಎಷ್ಟೇ ಅವರು ಕೆಲಸದಲ್ಲಿ ಬ್ಯುಸಿಯಾಗಿ ಇದ್ರೂ ಸಹ ಮಕ್ಕಳ ಕಡೆ ಗಮನ ಕೊಡಲೇಬೇಕಾಗುತ್ತೆ. ಹಾಗಾಗಿ ಇಬ್ಬರ ಒಂದು ಪಾತ್ರ ಇಲ್ಲಿ ಪ್ರಮುಖ ಆಗುತ್ತೆ. ಮಕ್ಕಳ ವಿಷಯವಾಗಿ ನಾನು ಹೇಳ್ತಾ ಇರೋದು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಫೋನ್ ಅನ್ನೋದು ಮಕ್ಕಳಿಗೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗೋಗಿದೆ. ಫೋನ್ ಬಗ್ಗೆ ಅವರಿಗೆ ತುಂಬಾ ಇಂಟ್ರೆಸ್ಟು. ಅಂದರೆ ಬುಕ್ಗಿಂತ ಫೋನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸ್ಕೂಲ್ ಆವಾಗೆಲ್ಲ ಈ ಕೊರೋನಾ ಬಂದಾಗ ಆನ್ಲೈನ್ ಸ್ಟಾರ್ಟ್ ಮಾಡಿದ್ರು. ಆ ಆನ್ಲೈನಿಗೆ ಅಂತ ಫೋನ್ ಕೊಡಿಸಿ ಆ ಫೋನಿಂದ ಇವಾಗ ಮಕ್ಕಳಿಗೆ ಹೇಗಾಗಿದೆ, ಸ್ಕೂಲಲ್ಲೂ ಸಹ ಗ್ರೂಪಲ್ಲಿ ಏನಾದರೂ ಒಂದು ಮೆಸೇಜ್ ಕಳಿಸ್ತಾ ಇರ್ತಾರೆ. ಹಾಗಾಗಿ ಫೋನ್ ಮೇಲೆ ಡಿಪೆಂಡ್ ಆಗಬೇಡಿ ಅಂದ್ರೂ ಫೋನಲ್ಲಿ ಏನಾದರೂ ಮೆಸೇಜ್ ಬರುತ್ತೆ, ಗ್ರೂಪಿಂದ ಸ್ಕೂಲಿಂದ ಬರುತ್ತೆ ಅಂತ ತೊಗೋತಾರೆ. ಮತ್ತು ತುಂಬಾ ಡಿಪೆಂಡ್ ಆಗಿಬಿಡ್ತಾರೆ. ಮತ್ತೆ ಅದನ್ನು ನೋಡಿಕೊಂಡೇ ಇರ್ತಾರೆ. ಹಾಗಾಗಿ ಅದರಲ್ಲೇ ಓದ್ತೀನಿ, ನಾನು ಬುಕ್ಸೇ ತೆಗಿಯೋಲ್ಲ, ಈ ಥರ ಮಟ್ಟಕ್ಕೂ ಹೋಗ್ಬಿಡ್ತಾರೆ ಕೆಲವೊಂದು ಮಕ್ಕಳುಗಳು. ಹಾಗಾಗಿ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ಗೃಹಿಣಿಯರು ಅದರ ಬಗ್ಗೆ ಗಮನ ಕೊಟ್ಟಾಗ ಅದನ್ನು ಮನೆಯವರಾಗಿ ಬೇರೆಯವರು ಅದನ್ನು ಅರ್ಥ ಮಾಡ್ಕೊಬೇಕಾಗತ್ತೆ. ಅದನ್ನು ಅವ್ರು ಹೇಳಿದಾಗ ಹೇಳ್ಬೇಕಾಗತ್ತೆ ಮಕ್ಕಳಿಗೆ. ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಅಂದಾಗ ಅದನ್ನು ಸರಿ ಮಾಡೋಕ್ಕೆ ಅವರೂ ಸಹ ಸಹಕರಿಸ್ಬೇಕಾಗುತ್ತೆ. ಅದನ್ನು ಬಿಟ್ಟು ಮಕ್ಕಳೇನಾದ್ರು ತಪ್ಪು ಮಾಡಿದಾಗ ಅದನ್ನು ತಾಯಿ ಆದವಳು ಹೇಳಿದ್ರೆ ತಂದೆ ಆದವರು ಏನು ಮಾಡಬೇಕು, ಬುದ್ಧಿ ಹೇಳೋದು ಬಿಟ್ಟು ಅವರು ತನ್ನ ಅಂದರೆ ಮನೆ ಗೃಹಿಣಿಗೆ ಬುದ್ಧಿ ಹೇಳಿದಾಗ ಅಲ್ಲಿ ಮಗುಗೆ ಏನಾಗುತ್ತೆ, ಬಿಡು ಏನೇ ಅಂದ್ರೂ ನಾನು ಏನೇ ಮಾಡಿದ್ರು ಅಲ್ಲಿಗೆ ಏನಾಗುತ್ತೆ ನಡೆಯುತ್ತೆ, ಈಸಿಯಾಗಿ ತೊಗೊಂಬಿಡ್ತಾರೆ ಮಕ್ಕಳು. ಬಿಡು ಆಗುತ್ತೆ, ನಾವೇನೇ ಅಂದರೆ ತಪ್ಪು ಮಾಡಿದ್ರೂ ಇಲ್ಲಿ ನಮ್ಮಪ್ಪ ನನಗೆ ಸಪೋರ್ಟ್ ಕೊಡ್ತಾರೆ ಅನ್ನೋದು ಬಂದ್ಬಿಡುತ್ತೆ. ತಾಯಿ ಸಪೋರ್ಟ್ ಕೊಟ್ಟರು ಹಾಗೆ ಆಗೋದು. ಯಾರೇ ಸಪೋರ್ಟ್ ಕೊಟ್ಟರು ಮಕ್ಳಿಗೆ ಒಬ್ಬರು ಸಪೋರ್ಟ್ ಕೊಟ್ಟರು ಸಾಕು, ಮಕ್ಕಳಿಗೆ ಅಲ್ಲಿಗೆ ಮಕ್ಕಳು ಮಾತು ಕೇಳೋದಿಲ್ಲ. ಆದರೆ ಅದೇ ಫೋನ್ ವಿಷಯವಾಗಂತೂ ತುಂಬಾ ಜಾಗ್ರತೆಯಿಂದ ಇರಬೇಕು. ಯಾಕೆಂದರೆ ಅದು ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಮನೆಯಲ್ಲಿ ಒಂದು ತಾಯಿಯಾದವಳು ಹೇಳಿದಾಗ ಅದು ಒಳ್ಳೆಯ ಉದ್ದೇಶಕ್ಕೆ ಆಗಿರುತ್ತೆ. ಅದನ್ನು ಅರ್ಥ ಮಾಡ್ಕೊಬೇಕು. ಅದನ್ನು ಬಿಟ್ಟು ಇಲ್ಲ ನಾನು ಕೇಳೋದಿಲ್ಲ ಅಂತ ಮಕ್ಕಳು ಹಠ ಮಾಡೋದು, ಮನೆಯವ್ರಿಗೆ ಹೇಳಿದಾಗ ಅವ್ರೂ ಬಿಡು ನಿನ್ನ ಕೆಲಸ ನೋಡ್ಕೋ, ಬಿಟ್ಬಿಡು, ಏನಾದ್ರು ಮಾಡ್ಕೊಳ್ಳಿ, ಅವ್ರಿಗೆ ಗೊತ್ತಿದೆ ಅವ್ರು ದೊಡ್ಡವರಾಗ್ತಾ ಇದ್ದಾರೆ, ಆಮೇಲೆ ಜಾಸ್ತಿ ಬೈಬಾರ್ದು ಮಕ್ಕಳಿಗೆ, ಏನು ಬೈಬಾರ್ದು, ಹೊಡಿಬಾರ್ದು, ಮಕ್ಕಳಿಗೆ ಈ ಕಾಲದವ್ರಿಗೆ ಫ್ರೆಂಡ್ಸ್ ಥರನೇ ನೋಡಬೇಕು ಅಂತ ಬಿಟ್ಬಿಟ್ಟಾಗ ಇನ್ನೂ ಮಕ್ಕಳು ಸೂಕ್ಷ್ಮ ಆಗ್ತವೆ. ಇವತ್ತು ಈ ಥರ ಈ ವಿಷಯಕ್ಕೆ ಕೇಳ್ದಲೇ ಇರೋ ಮಕ್ಕಳು ಮುಂದೆನೂ ಸಹ ಮುಂದಕ್ಕೆ ಹಂಗೆ ಅದು ಕಂಟಿನ್ಯೂ ಆಗುತ್ತೆ. ಆ ಉದ್ದೇಶ ನೋಡೇ ಮುಂದೆ ಅವ್ರ ಫ್ಯೂಚರ್ ಚೆನ್ನಾಗಿರಲಿ, ಭವಿಷ್ಯ ಚೆನ್ನಾಗಿರಲಿ ಅಂತಲೇ ತಾಯಿಯಾದವಳು ಈಗಲಿಂದನೇ ಅದನ್ನು ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಅದಕ್ಕೆ ನೀವು ಮನೆಯವರಾದರೂ ಸಹಕರಿಸ್ಬೇಕೆ ಹೊರತಾಗಿ ಮಕ್ಕಳು ಮುಂದೆ ಅವ್ರನ್ನ ಬಿಟ್ಕೊಟ್ರೆ ಅವರಿಗೆ ಸದರ ಆಗುತ್ತೆ. ಅದೇ ನೀವೇನೇ ಹೇಳಬೇಕು ಅಂದ್ರೂ ಪರ್ಸ್ನಲ್ಲಾಗಿ ಹಿಂಗಲ್ಲ, ಅವರು ಸ್ವಲ್ಪ
ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಹಾರ್ಮೋನ್ಸ್ ವ್ಯತ್ಯಾಸ ಆಗ್ತಿರುತ್ತೆ. ಸೊ ಅವರಿಗೆ ನಾವು ಜಾಸ್ತಿ ಬೈಯೋಕ್ಕಾಗೋದಿಲ್ಲ. ಈಗಿನ ಕಾಲ ಮಕ್ಕಳಿಗೆ ಹೊಡಿಬಾರ್ದು. ಸೊ ಹಂಗಾಗಿ ಅವರಿಗೆ ಹೇಳೋ ರೀತಿಲಿ ಹೇಳಬೇಕು. ಈ ಥರ ಎಲ್ಲ ಏನು ಹೇಳೋಕ್ಕೆ ಹೋಗಬೇಡ, ಬೈಬೇಡ ಅಂತ ಏನೋ ಒಂದು ಪರ್ಸ್ನಲಾಗಿ ಹೇಳಿದ್ರೆ ಪರವಾಗಿಲ್ಲ. ಅದೇ ಮಕ್ಕಳು ಮುಂದೆನೇ ಜೋರಾಗಿ ಅವರಿಬ್ಬರಲ್ಲಿ ಒಂದು ಮಾತುಕತೆ ಜಾಸ್ತಿ ಆಗಿ ಅದು ಮಕ್ಕಳ ಮೇಲೆ ಬೇರೆ ಥರನೇ ಅದು ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಮಕ್ಕಳು ಮುಂದೆ ಒಬ್ರನ್ನೊಬ್ರು ಬಿಟ್ಕೊಡೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಅದು ಅವರ ಭವಿಷ್ಯ ಇರುತ್ತಲ್ಲಿ ಅಲ್ವಾ. ಯಾರೇ ಹೇಳಿರಲಿ ಅದು ಅವ್ರ ಭವಿಷ್ಯಕ್ಕೆ ಅವ್ರ ಉದ್ದೇಶ ಒಳ್ಳೇದಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪಾರು ನಾವು ಕೇಳಲೇಬೇಕಾಗುತ್ತೆ. ಅದಕ್ಕೆ ಯಾವ ಥರ ಸರಿ ಮಾಡ್ಕೊಬೇಕು, ಅದೇನು ದುಡ್ಡು ಕಷ್ಟ ಆಗೋದೇ ಇಲ್ಲ ಅನ್ನೋ ಥರ ಅಲ್ಲ. ಮಕ್ಕಳಿಗೆ ವಾತಾವರಣನ ಸರಿ ಮಾಡಬೇಕು. ಅವ್ರನ್ನ ಒಳ್ಳೆ ವಾತಾವರಣಕ್ಕೆ ಕರ್ಕೊಂಡೋಗಿ ಅವರಿಗೆ ಬುದ್ಧಿ ಹೇಳಬೇಕು. ಯಾಕೆ ಹೇಳ್ತಾ ಇದ್ದಾರೆ ಅಮ್ಮ, ನಿನಗೆ ಒಳ್ಳೆಯದಕ್ಕೆ ಅಲ್ವಾ, ನಿನ್ನ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಥರ ಆಗುತ್ತೆ ಅಂತ ಹೇಳ್ಕೊಡ್ಬೇಕು ಅಲ್ವಾ. ಈ ಥರ ಮಾಡೋದ್ರಿಂದ ಮಕ್ಕಳು ಕಲಿತಾರೆ. ಅದನ್ನು ಬಿಟ್ಟು ಮಕ್ಕಳಿಗೆ ಸಪೋರ್ಟ್ ಕೊಟ್ಟರೆ ಅವ್ರಿಗೆ ಅವಾಗ ಖುಷಿನೇ ಆಗುತ್ತೆ. ಒಬ್ಬರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ಖುಷಿ ಆಗುತ್ತೆ. ಆದರೆ ಮುಂದೆ ಪಾಪ ಅದನ್ನು ಅವರೇ ಸಫರ್ ಪಡ್ತಾರೆ. ಅದನ್ನು ತಾಯಿಯಾದವಳು ಹೆಂಗೆ ಸಹಿಸ್ಕೊತಾಳೆ? ಅವಳಿಗೆ ಎಷ್ಟು ಕಾಳಜಿ ಇರುತ್ತೆ. ಒಂದು ಮಗು ಮಲಿಕೊಂಡ್ರೆ, ಹುಷಾರು ತಪ್ಪಿದ್ರೆ, ಮನೆಯವ್ರು ಯಾರೇ ಹುಷಾರು ತಪ್ಪಿದ್ರೂ ಅವಳು ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ. ಅವಳೇ ಮಲಿಕೊಂಡ್ರೆ ಅವಳನ್ನ ಕೇರ್ ಮಾಡೋಕ್ಕೆ ಯಾರೇ ಇಲ್ದಿದ್ರೂ ಅವಳು ತಲೆ ಕೆಡಿಸ್ಕೊಳಲ್ಲ, ನೋವು ತಿಂತಾಳೆ, ಸುಮ್ಮನಾಗ್ತಾಳೆ. ಅದೇ ಇನ್ನೊಬ್ಬರು ಮನೇಲಿ ಯಾರೇ ಮಲಿಕೊಂಡ್ರು ಹುಷಾರಿಲ್ದಿದ್ರು ಅವಳಿಗೆ ಆ ಹೃದಯ ತಡೆಯೋದಿಲ್ಲ. ಅವ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸಿ ಅವ್ರನ್ನ ಕೇರ್ ಮಾಡ್ತಿರ್ತಾಳೆ. ಮನೆ ಬಗ್ಗೆ, ಮನೆಯವ್ರ ಬಗ್ಗೆನೇ ಅವಳಿಗೆ ಕಾಳಜಿ ಇರುತ್ತೆ. ಆ ದೃಷ್ಟಿಯಿಂದನೇ ಅವಳು ಬೈಬೋದು, ಹೇಳ್ಬೋದು, ಬುದ್ಧಿ ಹೇಳ್ಬೋದು, ಹೊರಟಾಗಿ ಹೇಳ್ಬೋದು. ಆದರೆ ಅವಳು ಮನಸ್ಸು ಮಾತ್ರ ಅಷ್ಟೇ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಆ ಥರ ಹೇಳೋದಷ್ಟೇ. ಅದನ್ನು ಇನ್ನೊಬ್ಬರು ಅದನ್ನು ಬೇರೆ ಥರ ತಿಳ್ಕೊಂಡು, ಅಂದರೆ ಮನೆಯಲ್ಲಿ ಯಜಮಾನ್ರೇ ಆಗಲಿ ಅಥವಾ ಅತ್ತೆ ಮಾವಂದಿರೇ ಆಗಲಿ ಯಾರೇ ಇರಲಿ ಬೇರೆ ಥರ ತಿಳ್ಕೊಂಡ್ರೆ ಅವಳು ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಮನೆಯವರೆಲ್ಲ ಸಪೋರ್ಟ್ ಕೊಡಬೇಕಾಗುತ್ತೆ. ಅವಳು ಏನೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಸಪೋರ್ಟಾಗಿ ನಿಂತ್ಕೊಬೇಕು ಮನೆಯವರು. ಅದನ್ನು ಬಿಟ್ಟು ಅದಕ್ಕೆ ಅಡ್ಡಗಾಲ ಹಾಕ್ಬಾರ್ದು. ಅದರಿಂದ ಇನ್ನೊಂದು ಬೇರೆ ಥರನೇ ಪರಿಣಾಮ ಆಗುತ್ತೆ. ಅವಳು ಏನೇ ಮಾಡೋಕ್ಕೋದ್ರೂ ಅದರಿಂದ ಯಾವುದೇ ರೀತಿ ಒಬ್ಬರಿಗೆ ಕೆಡುಕಾಗೋ ರೀತಿಲಿ ಅದಿರೋದಿಲ್ಲ, ಒಳ್ಳೆಯದಾಗಿ ಆಗುತ್ತೆ. ಅವು ಮಾಡೋದ್ರಿಂದ ನಾವು ಒಂದು ಮಗುಗೆ ಬುದ್ಧಿ ಹೇಳ್ಕೊಡೋದ್ರಿಂದ, ಹೇಳ್ಕೊಡೋದ್ರಿಂದ ಒಂದು ಮಗು ದೊಡ್ಡದಾಗಿ ಒಳ್ಳೆ ಪ್ರಜೆ ಆಗುತ್ತೆ. ಆ ಸಮಾಜಕ್ಕೆ ಒಂದು ಪ್ರಜೆ ಕೊಟ್ಟಂಗೆ, ಒಳ್ಳೆ ಪ್ರಜೆ ಕೊಟ್ಟಂಗೆ ಅಲ್ವಾ. ನಾವು ಯಾವತ್ತೇ ಆಗಲಿ ಅದನ್ನು ಮರಿಬಾರ್ದು. ತಾಯಿನೇ ಮೊದಲನೇ ಗುರು ಅಲ್ವಾ. ತಾಯಿ ಒಂದು ಮಗುವಿಗೆ ಎಷ್ಟೆಲ್ಲ ಅವಳು ಕನಸು ಕಟ್ಟಿರ್ತಾಳೆ ಅಂದರೆ ಒಂದು ಗುರುವಾಗಿ, ತಾಯಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ಥರದಿಂದನೂ ಒಂದು ಮಗುನ ಅವಳು ಕಾಪಾಡಬೇಕು ಅಂತ ಬಯಸಿರ್ತಾಳೆ. ಹಾಗಾಗಿ ಅವರ ಉದ್ದೇಶ ಒಳ್ಳೆಯದೇ ಇರುತ್ತೆ. ಮುಂದೆ ಅವ್ರಿಗೆ ಒಂದು ಭವಿಷ್ಯ ಚೆನ್ನಾಗಿರಬೇಕು, ಏನೇ ರೀತಿಯಲ್ಲಿ ಅವ್ರಿಗೆ ಬೇರೆ ಥರ ಇದಾಗಬಾರ್ದು, ಅವ್ರಿಗೆ ಕೆಟ್ಟ ಪರಿಣಾಮ ಬೀರಬಾರ್ದಿದ್ರಿಂದ ಅಂತ ಅವಳು ಬೈಬೋದು. ಅದನ್ನು ನಾವು ತಪ್ಪಾಗಿ ತಿಳ್ಕೊಂಡಲೇ ಅದನ್ನು ಹೌದು ಹೇಳ್ತಾ ಕರೆಕ್ಟಾಗಿದೆ ಅಂತ ಅದಕ್ಕೆ ಸಹಕರಿಸಿ ಅದನ್ನು ಸರಿ ಮಾಡಿಕೊಂಡ್ರೆ ಯಾವುದೇ ರೀತಿ ಜಗಳನೂ ಇರೋದಿಲ್ಲ, ಯಾವುದೇ ರೀತಿ ಮನಸ್ತಾಪನೂ ಇರೋದಿಲ್ಲ. ಇದು ಮತ್ತು ಮಕ್ಕಳಿಗೆ ನಾನು ತಾಯಿ ಬಗ್ಗೆನೇ ನಾನು ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲೇ ಅಲ್ಲ. ಇಬ್ಬರು ಪಾತ್ರನೂ ತುಂಬ ಮುಖ್ಯ ಆಗುತ್ತೆ ಮಕ್ಕಳು ಬೆಳೆಸೋದ್ರಲ್ಲಿ. ಈಗಿನ ಕಾಲದ ಮಕ್ಕಳಿಗಂತೂ ಕೇರ್ಫುಲ್ಲಾಗಿರಬೇಕು ಮಾತ್ರ. ಅವರಿಗೆ ಒಳ್ಳೆಯ ವಾತಾವರಣನೂ ಕೊಡಬೇಕು, ಆರೋಗ್ಯನೂ ನೋಡ್ಕೊಬೇಕು. ನಾವು ಅವ್ರನ್ನ ಗಮನಿಸ್ತಾನೆ ಇರಬೇಕು ಸೂಕ್ಷ್ಮವಾಗಿ. ತುಂಬಾ ಹೇಳೋಕ್ಕೂ ಹೋಗಬಾರ್ದು, ಹಾಗಂತ ಬಿಡೋಕ್ಕೂ ಹೋಗಬಾರ್ದು. ಎಲ್ಲ ಥರ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲನೂ ನಮ್ಮ ಕೈಲೇ ಇರುತ್ತೆ. ಹಂಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಮತ್ತು ಒಂದೇ ಎಚ್ಚರಿಕೆ, ಒಂದು ಮಾಹಿತಿ ಅಂದರೆ ದಯವಿಟ್ಟು ಯಾರೂ ಮಕ್ಕಳ ಕೈಗೆ ಆದಷ್ಟು ಫೋನನ್ನು ಕೊಡೋಕ್ಕೆ ಹೋಗಬೇಡಿ. ಆದಷ್ಟು ಫೋನನ್ನು ಅವಾಯ್ಡ್ ಮಾಡಿಸಿ. ಒಂದು ಟೈಮ್ ಅಂತ ಇಟ್ಟು ಆ ಟೈಮಲ್ಲಿ ಕೊಟ್ಬಿಡಬೇಕು. ಮತ್ತು ಆದಷ್ಟು ಬುಕ್ಕನ್ನ ಅವರು ರೀಡ್ ಮಾಡಬೇಕು, ಓದೋದನ್ನು ಬರಿಬೇಕು. ಮತ್ತು ಕೆಲವೊಂದು ರೀಡ್ ಬಾಯಟ್ ಮಾಡೋದೇ ಇಲ್ಲ ಈ ಕಾಲದಲ್ಲಿ. ನಮ್ಮ ಕಾಲದಲ್ಲಾದರೆ ಒಂದು ಲ್ಯಾಂಗ್ವೇಜಸ್ನೆಲ್ಲ ಸ್ವಲ್ಪ ಬಾಯಟ್ ಮಾಡ್ತಿದ್ದು, ನಾನು ಯಾರೂ ಮಾಡಲ್ಲ ಈ ಕಾಲದ ಮಕ್ಕಳು. ಬರೀ ಅದರ ಮೂಗ್ರ ಥರ ಓದ್ತಿರ್ತಾರೆ. ಅದೇನೋ ಓದ್ತಾರೆ, ತಲೆಗೆ ಹೋಗುತ್ತಾ ಇಲ್ವ ಅಂತಲೇ ಗೊತ್ತಾಗಲ್ಲ. ಕೇಳ್ತೀನಿ ಬಾರಪ್ಪ ಅಂದ್ರೂ ಅವರು ಬರೋದು ಇಲ್ಲ. ನನಗೆ ಗೊತ್ತಿದೆ ಅನ್ನೋ ಥರ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇಬ್ಬರು ಪಾತ್ರನೂ ಮುಖ್ಯ ಆಗುತ್ತೆ. ಎಲ್ಲ ಕಷ್ಟ ಸುಖಕ್ಕೂ ಒಬ್ಬಳು ತಾಯಿ ಖಂಡಿತ ಅವಳು ನಿಂತಿರ್ತಾಳೆ. ಏನೇ ಕಷ್ಟ ಬಂದರೂ ನನ್ನ ಮಗುಗೆ ನಾನಿದ್ದೀನಿ ಅನ್ನೋ ಒಂದು ಭರವಸೆ ಕೊಡೋಳೆ ತಾಯಿ. ಎಷ್ಟೇ ಕಷ್ಟ ಆದ್ರೂ
ತಾಯಿ ಮಗುಗೆ ಆಗಲಿ ಗಂಡನಿಗೆ ಆಗಲಿ ಮನೆಯವ್ರಿಗೆ ಯಾರಿಗೇ ಆಗಲಿ ನಿಂತಿರ್ತಾಳೆ ಒಂದು ಜೀವ. ಅದೇ ಅವಳಿಗೋಸ್ಕರ ಅವಳು ಯಾವತ್ತೂ ಅವಳು ಏನೂ ಬಯಸೋದಿಲ್ಲ. ಎಲ್ಲ ತನ್ನ ಮಕ್ಕಳಿಗೆ ಮನೆಗೆ ಅಂತಲೇ ಮಾಡೋಳು. ಅಂದ್ಕೊಬೋದು ಎಲ್ಲ ತಗೋತಾರೆ ಮಾಡ್ತಾರೆ, ಅದು ಒಂದು ರೀತಿಲಿ ಮನೆಗೋಸ್ಕರನೇ ಅಷ್ಟೇ. ಸೊ ಹಾಗಾಗಿ ಅವಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಮಕ್ಕಳು ಭವಿಷ್ಯನ ಇಬ್ಬರೂ ಸಹ ಭವಿಷ್ಯ ರೂಪಿಸೋದ್ರಲ್ಲಿ ಪ್ರಮುಖ ಪಾತ್ರ ಇರುತ್ತೆ. ಸೊ ಅದನ್ನು ತಿಳಿದುಕೊಂಡ್ರೆ ಇನ್ನು ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದರಿಂದ ಸ್ವಲ್ಪ ಆದ್ರೂ ಯಾರಿಗಾದರೂ ಯೂಸ್ಫುಲ್ ಆದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಯಾರಿಗಾದರೂ ಇದು ನಿಮಗೆ ಒಳ್ಳೆ ಉಪಯುಕ್ತ ಮಾಹಿತಿ ಅಂತ ಅನಿಸಿದ್ರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾಕೆ ಲೈಕೆ ಕೊಡೋದಿಲ್ಲ, ಹಾಗೆ ಡೈರೆಕ್ಟಾಗಿ ಕಮೆಂಟ್ಸ್ ಬರುತ್ತೆ, ಲೈಕ್ ಮಾತ್ರ ಕಮ್ಮಿ ಇರುತ್ತೆ. ಸೊ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಕೊನೆವರೆಗೂ ನೀವೆಲ್ಲ ನೋಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.